ಮಸೀದಿ, ಚರ್ಚ್, ಗುರುದ್ವಾರ, ಬಸದಿಗಳು ಹೀಗೆ ಇಂಥ ಜಾಗಗಳಲ್ಲಿ ನಾವು ಪ್ರಾರ್ಥನೆಗಳನ್ನು, ಪೂಜೆಗಳನ್ನು ಸಲ್ಲಿಸೋದನ್ನು ನೋಡಿರ್ತೀವಿ. ಆದರೆ ಪ್ರಕೃತಿಯನ್ನೇ ದೇವರಂತೆ ಪೂಜಿಸುವ, ಆರಾಧಿಸುವ ದೇವಾಲಯಗಳು ಕೂಡ ಇದೆ. ಆದರೆ ಅಪರೂಪ ಅಷ್ಟೇ. ಅಂತಹ ವಿಶಿಷ್ಟ ದೇವಾಲಯ ಹುಬ್ಬಳ್ಳಿಯ ವಿಜಯನಗರದಲ್ಲಿದೆ. ಇಲ್ಲಿ ದೇವರ ಪೂಜೆ ನಡೆಯಲ್ಲ, ಮಂತ್ರಘೋಷಗಳೂ ಮೊಳಗಲ್ಲ, ಆರತಿ ಕೂಡ ಬೆಳಗಲ್ಲ. ಏನು ಇದು ಜಾಗ? ಹೇಗೆ ಇದೆ ಈ ಜಾಗ? ಯಾವುದೇ ರೀತಿಯಾದಂಥ ಧೂಪ, ದೀಪ, ನಿವೇದನೆಗಳು ಇಲ್ಲಿ ದೇವರಿಗೆ ಮಾಡಲ್ಲ. ಈ ಜಾಗವನ್ನು ನೋಡೋದು ಹೇಗೆ? ಇದರ ವಿಶೇಷ ಏನು ಅಂತೀರಾ? ಬನ್ನಿ ಹೋಗಿ ಬರೋಣ. ಬಯಲು ಆಲಯದೊಳಗೋ, ಆಲಯವು ಬಯಲೊಳಗೋ ಎಂಬುದು ಕವಿವಾಣಿ. ಇದು ಹುಬ್ಬಳ್ಳಿ ನಗರದ ಸೂರ್ಯ ದೇವಸ್ಥಾನ ಅಥವಾ ಸೌರ ಮ್ಯೂಸಿಯಂಗೆ ಹೆಚ್ಚಾಗಿ ಒಪ್ಪುತ್ತದೆ. ಇಲ್ಲಿ ಬಾಗಿಲಲ್ಲೇ ಬಯಲು ಸೂರ್ಯ, ನಮಸ್ಕಾರ ಪ್ರಿಯ ಭಾನು, ನಿತ್ಯವೇ ಸೂರ್ಯ, ಸತ್ಯವೇ ಸೂರ್ಯ ಎಂಬ ಫಲಕ ಕಾಣಿಸುತ್ತದೆ. ಸೂರ್ಯನ ಸುಂದರ ಸುಂದರ ಮೂರ್ತಿಗಳೂ ಇಲ್ಲಿವೆ. ಎಲ್ಲ ಜೀವರಾಶಿಗೂ ಚೈತನ್ಯ ನೀಡುವ ಸೂರ್ಯನಿಗೆ ಹೂಮಾಲೆ ಹಾಕುವ ಮೂಲಕ ಕೃತಜ್ಞತಾಪೂರ್ವಕವಾಗಿ ನಮಸ್ಕಾರ ಸಲ್ಲಿಸುವ ಸರಳ ಮತ್ತು ವೈಜ್ಞಾನಿಕ ಭಾವನೆ ಇಲ್ಲಿ ಜೀವಂತವಾಗಿದೆ. मशीन क्यों रुकी है? सर बोलो, गोलू को पता होगा. प्रोडक्शन रिपोर्ट कहाँ है? सर गोलू सर अभी आ रहे हैं. ನಮಸ್ಕಾರ ಸಲ್ಲಿಸುವ ಸರಳ ಮತ್ತು ವೈಜ್ಞಾನಿಕ ಭಾವನೆ ಇಲ್ಲಿ ಜೀವಂತವಾಗಿದೆ. ಸೌರವಿಜ್ಞಾನಿ ಮಹೇಶ್ ಶಿವಶಿಂಪಿಗೇರ ಅವರು ನಿರ್ಮಿಸಿರುವ ಕಣ್ಣಿಗೆ ಕಾಣುವ ದೇವರು ಸೂರ್ಯನ ಈ ದೇವಾಲಯಕ್ಕೆ ಜಾತಿ, ಧರ್ಮದ ಭೇದವಿಲ್ಲದೆ ಎಲ್ಲರಿಗೂ ಮುಕ್ತ ಅವಕಾಶ. ಇದು ಸಮಾನತೆಯ ಸಂದೇಶವನ್ನು ಸಾರುತ್ತದೆ. ಸುಮಾರು 30 ವರ್ಷಗಳಿಂದ ಸೌರಶಕ್ತಿಯ ಕುರಿತು ಸಂಶೋಧನೆ ನಡೆಸುತ್ತಿರುವ ಅವರು ತಮ್ಮ ಮನೆಯ ಆವರಣದಲ್ಲಿ ಸ್ವಂತ ವೆಚ್ಚದಲ್ಲಿ ಸುಮಾರು 1.5 ಲಕ್ಷ ರೂಪಾಯಿಗಳಲ್ಲಿ ಈ ಬಯಲು ದೇಗುಲ ನಿರ್ಮಿಸಿದ್ದಾರೆ. ಭೂಮಿಯಲ್ಲಿರುವ ಸಕಲ ಜೀವರಾಶಿಗಳಿಗೆ ಆಸರೆಯೇ ಸೂರ್ಯ. ಯಾವುದೇ ಜಾತಿ, ಧರ್ಮ, ಪಂಥ, ಲಿಂಗ, ಭಾಷೆ ಎಂಬ ಭೇದಗಳಿಲ್ಲದೆ ಎಲ್ಲರಿಗೂ ಸಮಾನವಾಗಿ ಬೆಳಕು ನೀಡುವ ಸೂರ್ಯ ತತ್ವದ ಮೇಲೆ ಈ ದೇವಾಲಯ ನಿರ್ಮಿಸಿರುವುದಾಗಿ ಮಹೇಶ್ ಹೇಳುತ್ತಾರೆ. ಮ್ಯೂಸಿಯಂ ಸ್ಥಾಪನೆ ಮಾಡೋಕ್ಕಿಂತ ಮುಂಚೆ 1990ನೇ ಇಸ್ವಿಯಲ್ಲಿ ಮಂಗಳೂರಲ್ಲಿ ನಾನು ಇದು ಒಂದು ಸಣ್ಣ ವ್ಯಾಪಾರವಾಗಿ ಸಂಸ್ಥೆಯಾಗಿ ಸ್ಟಾರ್ಟ್ ಮಾಡಿದೆ. ಯಾಕೆಂತ ಹೇಳಿದ್ರೆ ಅವತ್ತಿನ ದಿವಸ ಇಂಧನದ ಸಮಸ್ಯೆ, ಇವತ್ತು ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಏನಿತ್ತು ಅವಾಗ ತುಂಬ ಆಯಿತು ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್. ಸೊ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಇದಕ್ಕೊಂದು ಏನಾದರೂ ಒಂದು ಒಳ್ಳೆಯ ಪರಿಹಾರವನ್ನು ಕೊಡಬೇಕಲ್ಲ. ನನಗೆ ಹೊಳೆದದ್ದು ಸೋಲಾರ್ ಎನರ್ಜಿಯನ್ನು, ಸೂರ್ಯನ ಶಕ್ತಿಯಿಂದ ನಾವು ಇಂಧನ ಸಮಸ್ಯೆ, ಎಲೆಕ್ಟ್ರಿಸಿಟಿ ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳ್ಳಿಕ್ಕಾಗುತ್ತೆ. ಪೂಜೆ, ಪುನಸ್ಕಾರ, ಹೋಮ, ಹವನವಿಲ್ಲದೆ ಈ ದೇವಾಲಯ ಜ್ಞಾನದ ಗಣಿಯಾಗಿದೆ. ನವೀಕರಿಸಬಹುದಾದ ಇಂಧನದ ಮಹತ್ವವನ್ನು ಜನರಿಗೆ ಸಾರುವ ಇದು ಸೌರ ವಸ್ತು ಸಂಗ್ರಹಾಲಯವೂ ಆಗಿದೆ. ಸೌರಶಕ್ತಿಯಿಂದ ಕಾರ್ಯನಿರ್ವಹಿಸುವ ವಿವಿಧ ಮಾದರಿಗಳನ್ನು ಅವರು ಸ್ವತಃ ರೂಪಿಸಿದ್ದಾರೆ. ಈ ಮಾದರಿಗಳು ರಾಜ್ಯ ಮತ್ತು ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನಗಳಲ್ಲಿ ಪ್ರಶಸ್ತಿಯನ್ನೂ ಪಡೆದಿವೆ. ಸಾವಿರದ 1990ರ ದಶಕದಲ್ಲಿಯೇ ಸೌರಶಕ್ತಿಯ ಕುರಿತು ಜನಜಾಗೃತಿ ಮೂಡಿಸಲು ಮಹೇಶ್ ಮುಂದಾಗಿದ್ದರು. ಆ ಕಾಲದಲ್ಲಿ ಸೌರಶಕ್ತಿಯ ಕುರಿತು ಅರಿವು ಕಡಿಮೆ ಇದ್ದರೂ ಅವರು ತಮ್ಮ ಪ್ರಯತ್ನವನ್ನು ಮುಂದುವರೆಸಿದರು. ಇಂದು ಜಗತ್ತಿನಲ್ಲಿಯೇ ಮೊದಲ ಸೌರಶಕ್ತಿ ಮ್ಯೂಸಿಯಂ ನಿರ್ಮಿಸಿರುವ ಹೆಗ್ಗಳಿಕೆಗೆ ಅವರು ಪಾತ್ರರಾಗಿದ್ದಾರೆ. ಈ ಮ್ಯೂಸಿಯಂನಲ್ಲಿ ಸೌರಶಕ್ತಿಯಿಂದ ಕಾರ್ಯನಿರ್ವಹಿಸುವ ರೇಡಿಯೋ, ವಿಡಿಯೋ ಕ್ಯಾಮೆರಾ, ಸೌರ ದೀಪಗಳು, ಸೌರಶಕ್ತಿಯಿಂದ ಚಿಮ್ಮುವ ಕಾರಂಜಿಯೇ,
ಮೊದಲಾದ ಹಲವು 10 ಉಪಕರಣಗಳಿವೆ. ಮಾನವ ಕುಲಕ್ಕೆ ಸೂರ್ಯನಿಂದ ಲಭಿಸುವ ಅನೇಕ ಪ್ರಯೋಜನಗಳ ಬಗ್ಗೆ ವಿವರಿಸುವ ಅವರು, ದೈನಂದಿನ ಬದುಕಿನಲ್ಲಿ ಸೌರಶಕ್ತಿಯನ್ನು ಸಮರ್ಥವಾಗಿ ಬಳಸಿದರೆ ಪರಿಸರವನ್ನು ರಕ್ಷಿಸಬಹುದು, ವಿದ್ಯುತ್ ಉಳಿತಾಯವನ್ನು ಮಾಡಬಹುದು ಎನ್ನುತ್ತಾರೆ. ಸೂರ್ಯಘರ್ ಯೋಜನೆ ಏನಿದೆ ಅದು ಹೆಚ್ಚು ಪ್ರಯೋಜನ ಆಗ್ತಿದೆ ಅಂತ ಹೇಳ್ಬೋದು. ಯಾಕಂತಂದರೆ ಅಪ್ ಟು 3 ಕಿಲೋವಾಟ್ವರೆಗೂ ನಿಮಗೆ ಇವತ್ತು ಸಬ್ಸಿಡಿ ಕೂಡ ಲಭ್ಯ ಇದೆ. ಆ ಸಬ್ಸಿಡಿಯ ಒಂದು ಮುಖಾಂತರವಾಗಿ ಒಮ್ಮೆ ಅಳವಡಿಸಿಬಿಟ್ರೆ ನಿಮಗೆ 25 ವರ್ಷ ಕರೆಂಟ್ ಬಿಲ್ ಕಟ್ಟುವಂಥ ಸಂಭವವೇ ಇರಲ್ಲ. ಮತ್ತು ಅದೇ ರೀತಿಯಾಗಿ ಹೆಚ್ಚಿನ ಒಂದು ಏನು ಉತ್ಪಾದನೆ ಆದಂಥ ಕರೆಂಟ್ ಕೂಡ ನೀವು ಇಲ್ಲಿ ಮಾರಾಟ ಮಾಡ್ತಾ ಇದ್ದೀರಾ. ಸೊ ಹಾಗಾಗಿ ಇದು ಸ್ವಂತ ಬಳಕೆನೂ ಆಯಿತು ಮತ್ತು ಇದನ್ನು ಮಾರಾಟ ಕೂಡ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಛಾವಣಿಯ ಮೇಲೆ ಅಳವಡಿಸಿರುವ ಸೌರ ಫಲಕದ ನೆರವಿನಿಂದ ಕುಕ್ಕರ್ನಲ್ಲಿ ಅಡುಗೆಯನ್ನೂ ಮಾಡಬಹುದು ಎಂಬುದನ್ನು ಇವರು ಸಾಧಿಸಿ ತೋರಿಸಿದ್ದಾರೆ. ಇದು ಸೋಲಾರ್ ಪ್ಯಾರಾಬೋಲಿಕ್ ಸಿಸ್ಟಮ್ ಅಂತ ಹೇಳಿ, ಸೂರ್ಯನ ಕಿರಣಗಳು ಎಲ್ಲ ಕಡೆ ಬಿದ್ದು ಕಾನ್ಸಂಟ್ರೇಟ್ ಆಗಿ ಒಂದು ಫೋಕಲ್ ಪಾಯಿಂಟ್ ಬರುತ್ತೆ. ಅಲ್ಲಿ ನಾವು ಈ ಕುಕ್ಕರ್ ಇಟ್ಟಾಗ ನಿಮಗೆ 15ರಿಂದ 20 ನಿಮಿಷದಲ್ಲಿ ಇಲ್ಲಿ ಅಡುಗೆ ಆಗುತ್ತೆ. ನೀವು ಗ್ಯಾಸ್ ಮೇಲೆ ಎಷ್ಟು ಬೇಗ ಅಡುಗೆ ಮಾಡ್ತಿರಲ್ಲ ಅದು ಅಷ್ಟೇ ಬೇಗ ಇಲ್ಲಿ ಅಡುಗೆಯನ್ನು ಮಾಡ್ಬೋದು. ಸೊ ಇದೇನಪ್ಪ ಅಂದರೆ ನೀವು ಬಂದು ಇಟ್ಟುಬಿಟ್ಟು ಬಿಸಿಲಲ್ಲಿ ನಿಲ್ಲಬೇಕಂತೇನಿಲ್ಲ. ಇಟ್ಟುಬಿಟ್ಟು ನೀವು ಹೋಗಿ 20 ನಿಮಿಷ ಆದಮೇಲೆ ಬಂದು ತೆಗಿಬೋದು, ಅಥವಾ ನೀವು 1 ಅವರ್ ಆದ ಮೇಲೆ ಬಂದು ತೊಗೋಬೋದು. ಯಾಕಂದ್ರೆ ಅಂದರೆ ಇಲ್ಲಿ ಯಾವುದೇ ಪದಾರ್ಥ ಹೊತ್ತೋದಿಲ್ಲ, ಉಕ್ಕೋದಿಲ್ಲ, ಮತ್ತು ಇದರಲ್ಲಿ ವಿಟಮಿನ್ ಡಿ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಇದು ತುಂಬ ರುಚಿಕರವಾದ ಊಟವನ್ನು ಎಲ್ಲರೂ ಮಾಡ್ಬೋದು ಇದರಿಂದ. ಅಡುಗೆ ಅನಿಲದ ಸಮಸ್ಯೆ ಇರುವ ಈ ಕಾಲದಲ್ಲಿ ಸೌರಶಕ್ತಿಯಿಂದ ಅಡುಗೆ ಮಾಡುವ ಸಲಕರಣೆಗಳು ಉಪಯುಕ್ತವಷ್ಟೇ ಅಲ್ಲ, ಮನೆಯ ಖರ್ಚನ್ನೂ ತಗ್ಗಿಸುತ್ತದೆ. ಮಳೆಗಾಲ, ಮೋಡ ಕವಿದ ವಾತಾವರಣ ಹೊರತುಪಡಿಸಿ 8 ತಿಂಗಳು ಇದನ್ನು ಬಳಸಬಹುದು ಎಂಬುದು ಗೃಹಿಣಿಯ ಅಂಬೋಣ. ಹೆಣ್ಮಕ್ಳಿಗೆ ಉಪಯೋಗ ಆಗೋದಂದರೆ ಸೋಲಾರ್ ಕುಕ್ಕರ್ ಬಾಕ್ಸ್ ಟೈಪ್ ಒಂದಿದೆ, ಪ್ಯಾರಾಬೋಲಿಕ್ ಒಂದಿದೆ. ಬಾಕ್ಸ್ ಟೈಪಲ್ಲಿ ಒಂದು 1 ಅವರಲ್ಲಿ ಆಗುತ್ತೆ. ಪ್ಯಾರಾಬೋಲಿಕಲ್ಲಿ ಆದರೆ ನಿಮಗೆ ಒಂದು ಅರ್ಧ ಗಂಟೆಯಲ್ಲಿ ಅಡುಗೆ ಆಗುತ್ತೆ. ಅನ್ನ, ಬೇಳೆ, ಎಲ್ಲಿ ಯಾವ ಪದಾರ್ಥ ಆದರೂ ಮಾಡ್ಬೋದು, ಇಮಿಡಿಯೇಟಾಗಿ ಆಗುತ್ತೆ. ಆಮೇಲೆ ಗ್ಯಾಸ್ ಉಳಿತಾಯ ಆಗುತ್ತೆ. ಅದನ್ನು ನಾವು ಎಲ್ಲರೂ ಇದನ್ನು ತಿಳ್ಕೊಂಡು ಉಪಯೋಗ ಮಾಡಿದರೆ ಭಾಳ ಒಳ್ಳೆಯದಿದೆ. ಒಟ್ಟಾರೆ ಹುಬ್ಬಳ್ಳಿಯ ಈ ಸೌರ ದೇಗುಲ ಮತ್ತು ಮ್ಯೂಸಿಯಂ ವಿಜ್ಞಾನ ಮತ್ತು ಆಧ್ಯಾತ್ಮದ ಸಂಗಮವಾಗಿ ಸಮಾನತೆ ಮತ್ತು ಪರಿಸರ ಸಂರಕ್ಷಣೆಯ ಮಹತ್ವವನ್ನು ಸಮಾಜಕ್ಕೆ ತಿಳಿಸುವ ವಿಶಿಷ್ಟ ಪ್ರಯತ್ನವಾಗಿದೆ ಅಲ್ಲವೇ? ಸೋಲಾರ್ನಿಂದ ಏನೇನು ಮಾಡ್ಬೋದು? ಸೋಲಾರ್ನಿಂದ ಬರೀ ನಾವು ಸೋಲಾರ್ನಿಂದ ಕರೆಂಟ್ ಅಷ್ಟೇ ಉತ್ಪಾದನೆ ಮಾಡ್ಬೋದಲ್ಲ, ಕುಕ್ಕರ್ ಅಷ್ಟೇ ಮಾಡೋಂಗಿಲ್ಲ, ಲೈಟಿಂಗ್ ಅಷ್ಟೇ ಅಲ್ಲ, ಬಹಳಷ್ಟು ಇದು ಸೋಲಾರ್ಲಿ ಅವ್ರು ಮಾಡಿದ್ದಾರೆ. ಕಿರಣ್ ಬಾಕ್ಳೆ, ದೂರದರ್ಶನ್ ಹುಬ್ಬಳ್ಳಿ. ಬನ್ನಿ, ನಿಮ್ಗೊಂದು ಆಟೋಮ್ಯಾಟಿಕ್